ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈಂಡ್ ಚಕ್ರ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಪ್ರಮುಖ ಜಲಪಾತಗಳು ನೋಡಿ. ಈ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಟಾಪಿಕ್ನ ನಾನು ಯಾಕೆ ಚೂಸ್ ಮಾಡಿದೆ, ಯಾಕಿದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಯು ಬೈ ಟೇಕಿಂಗ್ ಒನ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮೂಲಕ ನಿಮಗೆ ಹೇಳ್ತೇನೆ ನಾನು ಫಸ್ಟ್. ಸರಿನಾ? ಇವಾಗ ನೋಡೋಣ. ನೋಡಿ, ಭಾರತದ ಅತಿ ಎತ್ತರದ ಜಲಪಾತ ಯಾವುದು? ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ನಾನು ನಿಮಗೆ ಡೈರೆಕ್ಟ್ಲಿ ಆನ್ಸರ್ ಪುಟ್ ಆನ್ ಮಾಡಿದ್ದೀನಿ. ಈ ಕ್ವಶನ್ನ KPSC ಗ್ರೂಪ್ ಬಿ ಎಕ್ಸಾಮ್ 2020ರಲ್ಲಿ ಈ ಪ್ರಶ್ನೆನ ಕೇಳ್ತಾರೆ. KPSC ಗ್ರೂಪ್ ಬಿ ಎಕ್ಸಾಮ್ 2020ರಲ್ಲಿ ಕೇಳ್ತಾರೆ. ಈ ಪ್ರಶ್ನೆ ನೋಡಿದ್ರೆ ನಿಮಗೆ, ಇದೊಂದೇ ಪ್ರಶ್ನೆ ನೋಡಿದ್ರೆ ನಿಮಗೆ ಡೈರೆಕ್ಟಾಗಿ ಈಸಿ ಅನ್ನಿಸ್ಬಿಡ್ಬೋದು. ಹೌದು, ಕುಂಚಿಕಲ್ ಜಲಪಾತ ಓದಿದ್ವಲ್ಲ, ಇದು ನೆನಪಿದೆ ಅಂತ. ಬಟ್ ಇಮ್ಯಾಜಿನ್ನು ನೀವು ಒಂದು 10 ಅಥವಾ ಒಂದು 15 ಜಲಪಾತಗಳ ಬಗ್ಗೆ ಅಲ್ಲೊಂದು ಇಲ್ಲೊಂದು ನ್ಯೂಸಲ್ಲಿ ಬಂದಾಗ ಓದ್ತಾ ಇರ್ತೀರ. ನೀವು ಫಾರ್ ಎಕ್ಸಾಂಪಲ್ ಇವತ್ತು ಒಂದು ನ್ಯೂಸಲ್ಲಿ ಬಂತು, ಒಂದು ಫಾಲ್ಸ್ ಬಗ್ಗೆ ಓದಿದ್ರಿ, ಇನ್ನೊಂದು ಬಂತು, ಈ ರೀತಿ ಓದಿರ್ತೀರ. ಅದನ್ನು ನೀವು ನೋಟ್ಸ್ ಮಾಡಿಲ್ಲ ಅಥವಾ ಫಾಲೋ ಅಪ್ ಮಾಡಿಲ್ಲ ಅಂದರೆ ನೆನ್ಪಿಟ್ಟುಕೊಳ್ಳೋಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಸೊ ಈ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಫಾಲ್ಸ್, ಕರ್ನಾಟಕದಲ್ಲಿರ್ತಕ್ಕಂಥ ಫಾಲ್ಸು, ಅದ್ರ ಕರೆಸ್ಪಾಂಡಿಂಗ್ ರಿವರ್ಸು ಅಥವಾ ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 or 2 ಕ್ವಶನ್ಸೇ ಬರ್ಬೋದು, 1 or 2 ಕ್ವಶನ್ಸ್ ಮಾತ್ರ ಬರ್ಬೋದು ರಿವರ್ಸ್ ಅಥವಾ ಫಾಲ್ಸ್ ಮೇಲೆ. ಬಟ್ ದಟ್ 1 or 2 ಕ್ವಶನ್ಸ್ ಕೂಡ ನಮಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಎಕ್ಸಾಮ್ಸ್ಗಳಲ್ಲಿ ಸ್ನೇಹಿತರೆ. ಸೊ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಿಂದ ಎಲ್ಲ ಜಲಪಾತಗಳ ಬಗ್ಗೆ ಮಾಹಿತಿ ಒಂದೇ ಕಡೆ ಸಿಗುವಲ್ಲಿ ಅನ್ನೋ ಉದ್ದೇಶನ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಜಲಪಾತ, ಆಲ್ ಫಾಲ್ಸ್ ಬಗ್ಗೆ ನಾನು ಕವರ್ ಮಾಡೋಕ್ಕೆ ಹೋಗಿಲ್ಲ. ಇಂಪಾರ್ಟೆಂಟ್ ಇರ್ತಕ್ಕಂಥ ಜಲಪಾತಗಳ ಬಗ್ಗೆ ಕವರ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರು ಕರೆಂಟ್ ಅಫೇರ್ಸಲ್ಲಿ ಯಾವುದಾದ್ರು ಹೊಸ ಜಲಪಾತ ಅಥವಾ ನದಿಯ ಬಗ್ಗೆ ಬಂದು ನ್ಯೂಸಲ್ಲಿದ್ದಾಗ ಅದನ್ನು ನೀವು ಪ್ಲಸ್ ಆ್ಯಡ್ ಆನ್ ಮಾಡ್ಕೊತ ಹೋಗಿ ನಿಮ್ಮ ನೋಟ್ಸ್ಗೆ. ಇದು ಎಷ್ಟು ಜಲಪಾತ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿಲ್ಲ, ಅದನ್ನು ನೆಕ್ಸ್ಟು ನೀವು ಕವರ್ ಮಾಡ್ತಾ ಹೋಗಿ. ಸೊ ಈ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಜಲಪಾತ ಮೇಲೆ ಪ್ರಶ್ನೆ ಬಂದಿತ್ತು, ಫ್ಯೂಚರ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗೋ ಚಾನ್ಸ್ ಇದೆ ಅಂತ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಬಿಗಿನ್ ಮಾಡೋಣ. ನೋಡಿ, ಮೊದಲನೇ ಜಲಪಾತ ಯಾವುದು ಕವರ್ ಮಾಡ್ತಾ ಇದ್ದೀನಿ ಅಂತಂದರೆ ಜೋಗ ಜಲಪಾತ ಸ್ನೇಹಿತರೆ. ಜೋಗ ಜಲಪಾತ ನೀವು ಎಲ್ಲರೂ ನೋಡಿರ್ತೀರ, ಇನ್ಫ್ಯಾಕ್ಟ್ ಕೇಳಿರ್ತೀರ. ಆಮೇಲೆ ತುಂಬ ಜನ ಕೂಡ ಅದಕ್ಕೆ ವಿಸಿಟ್ ಕೂಡ ಮಾಡಿರ್ತೀರ. ಒಂದು ಪ್ರವಾಸಿಯ ಸ್ಥಾನವಾಗಿ ತುಂಬ ನೋಡಲು ಮನೋಹರ ದೃಶ್ಯದಿಂದ ಕೂಡಿರ್ತಾ ಇದೆ. ಅದನ್ನ ನೀವೆಲ್ಲ ನೋಡಿರ್ತೀರ. ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಮಗೇನು ಗೊತ್ತಿರಬೇಕಪ್ಪ ಅಂತಂದರೆ, ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಯಾವುದಪ್ಪ ಅಂತ ಕೇಳಿದ್ರೆ ಗೇರುಸೊಪ್ಪು ಜಲಪಾತ ಅಂತ ಇದಕ್ಕೆ ಕರೀತಾರೆ. ಇದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಇದನ್ನು ಅಲ್ಲಿ 4 ಚಿಕ್ಕ ಜಲಪಾತಗಳಿದೆ. ಅವು ಯಾವ್ಯಾವಪ್ಪ ಅಂದರೆ ರಾಜ, ರಾಣಿ, ರೋವರ್ ಮತ್ತು ರಾಕೆಟ್ ಸ್ನೇಹಿತರೆ. ಸೊ ಈ ಗೇರುಸೊಪ್ಪೆ ಜಲಪಾತ ಅಥವಾ ಜೋಗ ಜಲಪಾತಗಳಿಗೆ 4 ಯಾವ ಚಿಕ್ಕ ಜಲಪಾತಗಳು ಅದರಿಂದ ಮಾರ್ಪಾಡಾಗುತ್ತೆ ಅಥವಾ ಆಗುತ್ತೆ ಅಂತ ಕೇಳಿದ್ರೆ ಇವು 4 ನಿಮಗೆ ಗೊತ್ತಿರಬೇಕಾದಂಥ ವಿಷಯ ಸ್ನೇಹಿತರೆ. ಆಮೇಲೆ ನೆನಪಿಟ್ಟುಕೊಳ್ಳಿ, ಈ ಜೋಗ ಜಲಪಾತವು ಭಾರತದ 2ನೇ ಅತಿ ಎತ್ತರದ ಜಲಪಾತವಾಗಿದ್ದು ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇದರ ಅಂದಾಜು ಉದ್ದ ಸುಮಾರು ಎಷ್ಟು ಉದ್ದ ಇದೆ ಅಂತ ನಿಮಗೆ ಏನಾದ್ರು ಕೇಳಿದ್ರೆ ಅದು 253 ಮೀಟರ್ ಅಥವಾ 830 ಅಡಿ ಸುಮಾರು ಅಷ್ಟಿದೆ ಅಂತ ಗೊತ್ತಿರಬೇಕು. ಆಮೇಲೆ ಇದು ಯಾವ ನದಿಯಿಂದ ಜೋಗ ಜಲಪಾತವು ಆಗಿದೆ ಅಂತ ಪ್ರಶ್ನೆ ಬಂದರೆ ಆ ರಿವರ್ ಅಥವಾ ನದಿಯ ಹೆಸರು ನಿಮಗೆ ಏನಂತ ಹೇಳಬೇಕಪ್ಪ ಅಂದರೆ ಶರಾವತಿ ನದಿ ಸ್ನೇಹಿತರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ತುಂಬ ಸಲ ಗೊತ್ತಿರುತ್ತೆ, ಇಷ್ಟು ಫೇಮಸ್ ಇದೆಲ್ಲ ಗೊತ್ತಿರುತ್ತೆ, ಶರಾವತಿ ನದಿಯಿಂದ ಜೋಗ ಜಲಪಾತ ಆಗಿದೆ ಅಂತೆ. ಬಟ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅವಾಗವಾಗ ಇದನ್ನು ಮೆಮರೈಸ್ ಮಾಡಬೇಕು. ನಾವು ಇಂಪಾರ್ಟೆಂಟ್ ಇರೋ ಯಾವ ನಮಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ ಟಾಪಿಕ್ಸು, ನಾವು ತುಂಬ ನೆಗ್ಲೆಕ್ಟ್ ಮಾಡಿದರೆ ಆ ಓವರ್ ಕಾನ್ಫಿಡೆನ್ಸ್ ಇದಾಗಿ ಸಿಲ್ಲಿ ಮಿಸ್ಟೇಕ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ನಿಮಗೆ ಅತಿ ಗೊತ್ತಿರ್ತಕ್ಕಂಥ ಟಾಪಿಕ್ನ ಸ್ವಲ್ಪ ರಿವೈಸ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಜೋಗ ಜಲಪಾತ ಬಗ್ಗೆ ತಿಳ್ಕೊಂಡ್ರಿ, ಅದು ಶರಾವತಿ ನದಿಯಿಂದ ಮಾರ್ಪಾಡಾಗಿದೆ. ಅಲ್ಲಿ 4 ಉಪಜಲಪಾತಗಳಂತ ಹೇಳ್ಬೋದು ಆಗ್ತಾಯಿವೆ. ಅದಕ್ಕೆ ಇನ್ನೊಂದು ಹೆಸರು ಗೇರುಸೊಪ್ಪೆ ಜಲಪಾತ. ಯಾವ ಜಿಲ್ಲೆಯಲ್ಲಿ ಬರುತ್ತಪ್ಪ ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಸ್ನೇಹಿತರೆ. ಸರಿನಾ? ಸೊ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ಬರುತ್ತೆ. ಇದು ನಿರ್ದಿಷ್ಟವಾಗಿ ಸಾಗರ ತಾಲೂಕಿನಲ್ಲಿ ಸಿದ್ದಾಪುರ ಒಂದು ಟೌನ್, ಒಂದು ಪಟ್ಟಣದ ಬಳಿ ಇದೆ ಸ್ನೇಹಿತರೆ. ಸೊ ಅರ್ಥ ಆಯಿತು ಅಂದ್ಕೋತೀನಿ. ಮುಂದಿನ ಒಂದು ಜಲಪಾತವನ್ನು ನೋಡೋಣ. ಮುಂದಿನ ಜಲಪಾತ
ಉಂಚಳ್ಳಿ ಜಲಪಾತ. ಯಾವುದು ಸ್ನೇಹಿತರೆ? ಉಂಚಳ್ಳಿ ಜಲಪಾತ. ಈ ಉಂಚಳ್ಳಿ ಜಲಪಾತ ಯಾವ ಡಿಸ್ಟಿಕ್ಕಲ್ಲಿ ಬರುತ್ತಪ್ಪ ಅಂತ ಕೇಳಿದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಉತ್ತರ ಕನ್ನಡ ಸಿರ್ಸಿ ತಾಲೂಕಿನಲ್ಲಿ ಬರುತ್ತೆ ಸ್ನೇಹಿತರೆ ಇದು. ಸರಿನಾ? ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳ್ಬೋದು, ಉಂಚಳ್ಳಿ ಜಲಪಾತವು ಕೆಳಗಿನ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ 1 2 3 4 ಆಪ್ಷನ್ ಕೊಟ್ಟು ನೀವು ಚೂಸ್ ಮಾಡಿ ಅಂತ ಕೊಟ್ಟಿರ್ತಾರೆ. ಈಗ ನಾಲ್ಕು ಆಪ್ಷನ್ ಯಾವುದಾದ್ರು ಕೊಡ್ಬೋದು. ಶಿವಮೊಗ್ಗ ಅಂತ ಕೊಡ್ಬೋದು, ಬೆಂಗಳೂರು ಅಂತ ಕೊಡ್ಬೋದು, ಮೈಸೂರು ಅಂತ ಕೊಡ್ಬೋದು, ಉತ್ತರ ಕನ್ನಡ ಅಂತ ಕೊಡ್ಬೋದು. ಸೊ ನಿಮಗೆ ಗೊತ್ತಿರಬೇಕು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ. ಉಂಚಳ್ಳಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಸ್ನೇಹಿತರೆ. ಯಾವ ನದಿಯಿಂದ ಉಂಚಳ್ಳಿ ಜಲಪಾತ ಆಗಿದೆ ಅಂತ ನೀವು ಪ್ರಶ್ನೆ ಬಂದರೆ ಅದು ಅಘನಾಶಿನಿ ನದಿಯೇ ಸ್ನೇಹಿತರೆ. ಅಘನಾಶಿ ನದಿಯಿಂದ ಉಂಚಳ್ಳಿ ಜಲಪಾತ ಆಗಿದೆ. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಈ ಜಲಪಾತಕ್ಕೆ ಇನ್ನೊಂದು ಹೆಸರಿದೆ. ಉಂಚಳ್ಳಿ ಜಲಪಾತಕ್ಕೆ ಲೂಷಿಂಗ್ಟನ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಯಾಕೆ ಲೂಷಿಂಗ್ಟನ್ ಫಾಲ್ಸ್ ಅಂತ ಕರೀತಾರೆ ಅಂದರೆ, ನೆನಪಿಟ್ಟುಕೊಳ್ಳಿ, ಈ ಜಲಪಾತವನ್ನು ಮೊಟ್ಟ ಮೊದಲ ಬಾರಿಗೆ 1875ರಲ್ಲಿ ಬ್ರಿಟಿಷ್ ಅಧಿಕಾರಿ ಆದಂಥ ಒಬ್ಬರು JD ಲೂಷಿಂಗ್ಟನ್ ಅನ್ನೋರು ಆ ಸ್ಥಳ ಅಥವಾ ಜಲಪಾತವನ್ನು ಕಂಡಿದ್ದ. ಅಲ್ಲಿರುತ್ತೆ. ಸೊ ಹಿಲ್ ಫೈಂಡ್ ಇಟ್, ಇಲ್ಲಿ ಜಲಪಾತ ಇದೆ ಅನ್ನೋದನ್ನು. ಸರಿನಾ? ದಟ್ಸ್ ವೈ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಲೂಷಿಂಗ್ಟನ್ ಫಾಲ್ಸ್ ಅಂತ ಇದಕ್ಕೆ ಕರೀತಾರೆ ಸ್ನೇಹಿತರೆ. ಸೊ ಉಂಚಳ್ಳಿ ಜಲಪಾತದ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೇನೆ. ಸರಿನಾ? ಮುಂದಿನ ಒಂದು ಜಲಪಾತ ಬಗ್ಗೆ ಹೋಗೋಣ. ಮಾಗೋಡು ಜಲಪಾತ. ಯಾವುದು? ಮಾಗೋಡು ಜಲಪಾತ ಸ್ನೇಹಿತರೆ. ಇದು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬರುತ್ತೆ ಸ್ನೇಹಿತರೆ. ಈ ಮಾಗೋಡು ಜಲಪಾತ ಎಲ್ಲಿ ಬರುತ್ತಪ್ಪ ಅಂತಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬರುತ್ತೆ. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಇದಕ್ಕೆ ಯಾವ ನದಿಯಿಂದ ಆಗಿದೆಪ್ಪ ಇದು ಮಾಗೋಡು ಜಲಪಾತ ಅಂತ ಪ್ರಶ್ನೆ ಬಂದರೆ ನಿಮ್ಮ ಉತ್ತರ ಬೇಡ್ತಿ ನದಿ ಅಂತ ಇರಬೇಕು. ಇನ್ನೊಂದು ನೆನಪಿಟ್ಟುಕೊಳ್ಳಿ, ಈ ಬೇಡ್ತಿ ನದಿಗೆ ಇನ್ನೊಂದು ಹೆಸರು ಗಂಗಾವಳಿ ನದಿ ಅಂತ ಸ್ನೇಹಿತರೆ. ನಿಮಗೆ ಪ್ರಶ್ನೆ ಕೇಳ್ಬೋದು, ನೀವು ಬೇಡ್ತಿ ಅಂತ ಓದಿರ್ತೀರಾ, ಈ ಬೇಡ್ತಿ ನದಿಗೆ ಗಂಗಾವಳಿ ನದಿ ಅಂತಾರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಕನ್ಫ್ಯೂಷನ್ ಆಗ್ಬೋದು ಪರೀಕ್ಷೆಗಳಲ್ಲಿ. ಸೊ ನೆನಪಿಟ್ಟುಕೊಳ್ಳಿ, ಈ ಬೇಡ್ತಿ ನದಿಗೆ ಇನ್ನೊಂದು ಹೆಸರು ಗಂಗಾವಳಿ ನದಿ ಅಂತ ಇದೆ. ಈ ನದಿಯಿಂದ ಮಾರ್ಪಾಡಾದಂಥ ಜಲಪಾತ ಯಾವುದಪ್ಪ ಅಂತ ಕೇಳಿದ್ರೆ ಮಾಗೋಡು ಜಲಪಾತ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಲಿ. ಸರಿನಾ? ಸೊ ಮುಂದಿನ ಜಲಪಾತವನ್ನು ನೋಡೋಣ ಸ್ನೇಹಿತರೆ. ಲಾಲ್ಗುಳಿ ಜಲಪಾತ, ಲಾಲ್ಗುಳಿ ಫಾಲ್ಸ್ ಸ್ನೇಹಿತರೆ. ಈ ಲಾಲ್ಗುಳಿ ಜಲಪಾತವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ನಾವು ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದಕ್ಕೆ ಹತ್ತಿರವಾದಂಥ ಒಂದು ಗ್ರಾಮ ಇದೆ. ಅಂದರೆ ಈ ಜಲಪಾತ ಈ ನದಿಯಿಂದ, ಕಾಳಿ ನದಿಯಿಂದ ಆದಂಥ ಈ ಜಲಪಾತ ಲಾಲ್ಗುಳಿ ಅನ್ನೋ ಒಂದು ಗ್ರಾಮದಲ್ಲಿ ಹತ್ತಿರ ಇರೋದ್ರಿಂದ ಇದಕ್ಕೆ ಲಾಲ್ಗುಳಿ ಜಲಪಾತ ಅಂತ ಕರೀತೀವಿ. ಯಾಕೆ ಲಾಲ್ಗುಳಿ ಬಂತಂತಂದರೆ ದಿಸ್ ಇಸ್ ದ ರೀಸನ್. ಆ ವಿಲೇಜ್ ಹತ್ತಿರ ಇರೋದ್ರಿಂದ ಅದಕ್ಕೆ ಲಾಲ್ಗುಳಿ ಅಲ್ಲಿ ಜಲಪಾತ ಇದೆ, ಅದು ಲಾಲ್ಗುಳಿ ಹತ್ತಿರ ಬರೋದ್ರಿಂದ ಅದಕ್ಕೆ ಲಾಲ್ಗುಳಿ ಜಲಪಾತ ಅಂತ ಕರೀತಾರೆ. ನಾನು ಮೊದಲೇ ಹೇಳಿದಾಗೆ ಇದು ಕಾಳಿ ನದಿಯಿಂದ ಈ ಜಲಪಾತ ನಿರ್ಮಾಣವಾಗಿದೆ ಸ್ನೇಹಿತರೆ. ಸರಿನಾ? ಸೊ ಇದು ಅರ್ಥ ಆಯ್ತು. ಸೊ ಇಷ್ಟು ನೆನಪಿರಬೇಕು. ಲಾಲ್ಗುಳಿ ಜಲಪಾತ ಯಾಕಂತಾರಪ್ಪ ಅಂತಂದರೆ ಅದು ಲಾಲ್ಗುಳಿ ಗ್ರಾಮದ ಹತ್ತಿರ ಬರೋದ್ರಿಂದ. ಯಾವ ಒಂದು ನದಿಯಿಂದ ಇದು ನಿರ್ಮಾಣವಾಗಿದೆ ಅಂತ ಕೇಳಿದ್ರೆ ಅದು ಕಾಳಿ ನದಿ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಲಿ. ಮುಂದಿನ ಜಲಪಾತವನ್ನು ನೋಡೋಣ. ಕುಂಚಿಕಲ್ ಜಲಪಾತ. ಕುಂಚಿಕಲ್ ಜಲಪಾತ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಜಲಪಾತ ಸ್ನೇಹಿತರೆ. ಸರಿನಾ? ನಾನು ಮೊದಲೇ ತೋರಿಸ್ತೇನೆ ನಿಮಗೆ. ಸ್ಟಾರ್ಟಿಂಗಲ್ಲೇ ಒಂದು ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಅತಿ ಎತ್ತರದ ಜಲಪಾತ ಯಾವುದು ಭಾರತದ ಅಂತ. ಕುಂಚಿಕಲ್ ಜಲಪಾತ ಅಂತ ಹೇಳಿದ್ದೆ. ಸೊ ಆ ಪ್ರಶ್ನೆ ಮೂಲಕ ಈ ವಿಡಿಯೋವನ್ನು ಪ್ರಾರಂಭ ಮಾಡಿದ್ವಿ. ಸೊ ಇದು ನೋಡಿ, ಈ ಕುಂಚಿಕಲ್ ಜಲಪಾತ ಎಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ನಿಮ್ಮ ಉತ್ತರ ಶಿವಮೊಗ್ಗ ಜಿಲ್ಲೆ ಅಂತ ಇರಬೇಕು ಸ್ನೇಹಿತರೆ. ಇದು ಎಲ್ಲಿ ಬರುತ್ತೆ, ಯಾವ ನದಿಯಿಂದ ಮಾರ್ಪಾಟಾಗಿದೆ ಅಂತ ನಿಮಗೆ ಕೇಳಿದ್ರೆ ಅದು ವರಾಹ ನದಿ ಅಂತ ನಿಮ್ಮ ಆನ್ಸರ್ ಇರಬೇಕು. ವರಾಹ ನದಿಯಿಂದ ಈ ಜಲಪಾತ ರೂಪುಗೊಂಡಿದೆ ಸ್ನೇಹಿತರೆ. ಇದೊಂದು ನೆನಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಭಾರತದ ಅತಿ ಎತ್ತರದ ಜಲಪಾತ ಆಗಿದೆ ಇದು. ಭಾರತದ ಅತಿ ಎತ್ತರದ ಜಲಪಾತ ಸ್ನೇಹಿತರೆ. ಸೊ ಪ್ರಶ್ನೆ, ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕೇಳಿದ್ರೆ ಅದು ಕುಂಚಿಕಲ್ ಜಲಪಾತ. ಅದು ಯಾವ ನದಿಯಿಂದ ಮಾರ್ಪಾಡಾಗಿದೆ ಅಂದರೆ ಅದು ವರಾಹ ನದಿ. ಇಷ್ಟು ನಿಮಗೆ ನೆನಪಿರಬೇಕಾದಂಥ ಅಂಶಗಳು ಸ್ನೇಹಿತರೆ. ಸೊ ಮುಂದಿನ ಜಲಪಾತವನ್ನು ನೋಡೋಣ. ಬರ್ಕನ್ ಜಲಪಾತ, ಬರ್ಕನ್ ಫಾಲ್ಸ್ ಸ್ನೇಹಿತರೆ. ಬರ್ಕನ್ ಇದು ನಮ್ಮ ಭಾರತದಲ್ಲಿರ್ತಕ್ಕಂಥ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಕೂಡ ಒಂದಾಗಿದೆ. ಸರಿನಾ? ಇದು ಎಲ್ಲಿ ಬರುತ್ತೆಪ್ಪ ಅಂತಂದರೆ ಶಿವಮೊಗ್ಗ ಜಿಲ್ಲೆ ಆಗುಂಬೆಯಲ್ಲಿ ಈ ಜಲಪಾತ ಬರುತ್ತದೆ. ಯಾವ ಒಂದು ರಿವರ್ ಅಥವಾ ಯಾವ ಒಂದು ನದಿಯಿಂದ ಇದು ನಿರ್ಮಾಣವಾಗಿದೆ ಅಂತ ಪ್ರಶ್ನೆ ಅಂದರೂ ಬಂದರೆ ನಿಮ್ಮ ಉತ್ತರ ಅದು ಸೀತಾ ನದಿಯಿಂದ ನಿರ್ಮಾಣ ಆಗಿದೆ ಅಂತ ಇರಬೇಕು ಸ್ನೇಹಿತರೆ. ಸರಿನಾ? ಸೀತಾ ನದಿಯಿಂದ ಈ ಜಲಪಾತ ಬರ್ಕನ್ ಜಲಪಾತ ಸೃಷ್ಟಿಯಾಗಿದೆ.
ಸರಿನಾ. ಸೊ ಈ ಜಲಪಾತ ನಮ್ಮ ಭಾರತದ ಅತಿ ಇಂಪಾರ್ಟೆಂಟ್, ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ ಅನ್ನೋದು ಕೂಡ ಪ್ರಮುಖ ಅಂಶ. ಇದು ನಿಮ್ಮ ಗಮನಕ್ಕೆ ಇರಲಿ. ಮುಂದಿನ ಒಂದು ಜಲಪಾತವನ್ನು ನೋಡೋಣ. ಗಗನಚುಕ್ಕಿ ಜಲಪಾತ. ನೋಡಿ ಸ್ನೇಹಿತರೆ, ಬಿಫೋರ್ ಇದನ್ನು ನೋಡೋದಕ್ಕಿಂತ ಮುಂಚೆ ಇದು ನೆನಪಿಟ್ಕೊಳ್ಳಿ, ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಇವೆರಡು ಅಕ್ಕಪಕ್ಕದಲ್ಲೇ ಇದೆ. ಸೊ ಅದನ್ನ ಎರಡನ್ನೂ ಕವರ್ ಮಾಡಿ ಹೇಳ್ತೇವೆ ಇವಾಗ. ಇವೆರಡೂ ಜಲಪಾತಗಳು ಕೂಡಿ ಒಂದು ಶಿವನ ಸಮುದ್ರ ಫಾಲ್ಸ್ ಅಂತ ಒಂದು ರೂಪುಗೊಳ್ಳುತ್ತೆ, ಶಿವನ ಸಮುದ್ರ ಜಲಪಾತ. ಸೊ ಎರಡು ಕೂಡಿ ತಿಳ್ಕೊಳ್ಳೋಣ. ಸೊ ಶಿವನ ಸಮುದ್ರ ಜಲಪಾತವು ಎಲ್ಲಿ ಬರುತ್ತಪ್ಪ ಅಂತಂದರೆ ಕರ್ನಾಟಕದ ಮಳವಳ್ಳಿ, ಮಂಡ್ಯ ಮತ್ತು ಚಾಮರಾಜನಗರದ ಕೊಳ್ಳೇಗಾಲದ ಗಡಿಯಲ್ಲಿರುವ ಜಲಪಾತಗಳ ಒಂದು ಸಮೂಹ ಆಗಿದೆ ಸ್ನೇಹಿತರೆ. ಈ ಗಗನಚುಕ್ಕಿ ಜಲಪಾತ ಅದ್ರ ಜೊತೆಗೆ ಬರಚುಕ್ಕಿ ಜಲಪಾತ ಎರಡೂ ಸೇರಿಬಿಟ್ಟು ಶಿವನ ಸಮುದ್ರ ಜಲಪಾತ ಆಗುತ್ತೆ. ಇವೆಲ್ಲಿ ಬರ್ತಾವಪ್ಪ ಅಂತ ನಿಮಗೆ ಕೇಳಿದ್ರೆ, ನಮ್ಮ ಕರ್ನಾಟಕದ ಮಂಡ್ಯ, ಮಳವಳ್ಳಿ ಮತ್ತು ಚಾಮರಾಜನಗರ ಜಿಲ್ಲೆಗಳ ಗಡಿಭಾಗಗಳಲ್ಲಿ ಇದು ಬರುತ್ತೆ. ಯಾವ ಒಂದು ನದಿಯಿಂದ ನಿರ್ಮಾಣ ಆಗಿದೆ ಈ ಜಲಪಾತಗಳಂತ ಪ್ರಶ್ನೆ ಬಂದರೆ ಅದಕ್ಕೆ ನಿಮ್ಮ ಉತ್ತರ ಕಾವೇರಿ ನದಿಯಿಂದ ಆಗಿದೆ ಅನ್ನೋದು ಇರಬೇಕು ಸ್ನೇಹಿತರೆ. ಸರಿನಾ. ಕಾವೇರಿ ನದಿಯಿಂದ ಈ ಗಗನಚುಕ್ಕಿ ಜಲಪಾತ ಆಗಿದೆ. ಜೊತೆಗೆ ಬರಚುಕ್ಕಿ ಜಲಪಾತ ಕೂಡ ಕಾವೇರಿ ನದಿಯಿಂದ ಆಗಿದೆ. ಇವೆರಡೂ ಸೇರಿ ನಿರ್ಮಾಣ ಆಗ್ತಂಥ ಶಿವನ ಸಮುದ್ರ ಅದು ಕಾವೇರಿ ನದಿಯಿಂದ ಆಗಿದೆ. ಸೊ ಈ ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ನಡುವೆ ಒಂದು ಡಿವೈಡಿಂಗ್ ಒಂದು ಬಾಹ್ಯ ರೇಖೆಯನ್ನು ಯಾವ ರೂಪಿಸ್ತಾವಂತಂದರೆ ಈ ಜಲಪಾತಗಳು ರೂಪಿಸ್ತಾವಂತ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿ, ಕೊಳ್ಳೇಗಾಲದಲ್ಲಿರುವ 69 ಮೀಟರ್ ಎತ್ತರದ ಬರಚುಕ್ಕಿ ಜಲಪಾತ ಹಾಗೂ ಮಳವಳ್ಳಿಯಲ್ಲಿರುವ 90 ಮೀಟರ್ ಎತ್ತರದ ಗಗನಚುಕ್ಕಿ ಜಲಪಾತ ಎರಡೂ ಒಟ್ಟಿಗೆ ಸೇರಿ ಶಿವನ ಸಮುದ್ರ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ಸೊ ಗಗನಚುಕ್ಕಿ ಜಲಪಾತ ಆಮೇಲೆ ಬರಚುಕ್ಕಿ ಜಲಪಾತ ಎರಡೂ ಸೇರಿ ಶಿವನ ಸಮುದ್ರ ಜಲಪಾತ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ನೋಡಿ, ಈ ವಿಡಿಯೋದಲ್ಲಿ ನಾವು ಆ ಜಲಪಾತಗಳ ಬಗ್ಗೆ ಹೇಳಬೇಕಾದ್ರೆ ಪಕ್ಕದಲ್ಲಿ ಆ ಜಲಪಾತಗಳ ಒಂದು ಫೋಟೋಗಳನ್ನು ಕೂಡ ಅಟ್ಯಾಚ್ ಮಾಡಿದ್ದೀವಿ. ಸೊ ಜಸ್ಟ್ ಟು ಮೇಕ್ ನಿಮಗೆ ಅಂದರೆ ವಿಜುವಲ್ ಮೆಮ್ರಿ, ಈ ಜಲಪಾತ ಹಿಂಗಿತ್ತು ಅಂತ ನಿಮಗೆ ನೆನಪಿಟ್ಟುಕೊಳ್ಳಿ ಸ್ವಲ್ಪ ಈಸಿ ಆಗಲಿ ಅಂತ ಒಂದು ಉದ್ದೇಶದಿಂದ. ಸೊ ಈ ಗಗನಚುಕ್ಕಿ ಜಲಪಾತ ನೋಡಿದ್ವಲ್ಲ, ಅದು ಗಗನಚುಕ್ಕಿ ಮತ್ತು ಬರಚುಕ್ಕಿ ಸೇರಿ ಶಿವನ ಸಮುದ್ರ ಆಗುತ್ತೆ. ಸೊ ಅದ್ರ ನೆಕ್ಸ್ಟ್ ಮುಂದುವರೆದು ಏನು ಇನ್ಫಾರ್ಮೇಷನ್ ಇದೆ ಅನ್ನೋದು ನೋಡೋಣ. ನೋಡಿ, ಈ ಶಿವನ ಸಮುದ್ರ ಜಲಪಾತ ಅಂದರೆ ಗಗನಚುಕ್ಕಿ ಮತ್ತು ಈ ಬರಚುಕ್ಕಿ ಎರಡೂ ಸೇರಿ ಈ ಶಿವನ ಸಮುದ್ರ ಜಲಪಾತ ಆಗಿದೆ ಅಂತ ಹೇಳಿದೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಶಿವನ ಜಲಪಾತದಲ್ಲಿ ಇದು ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರವನ್ನು ಇಲ್ಲಿ ಆಗಿದೆ ಸ್ನೇಹಿತರೆ. ಇದು 1902ರಲ್ಲಿ ಸ್ಥಾಪನೆ ಆಗೋದು ಅತ್ಯಂತ ಪ್ರಮುಖವಾದಂಥ ಅಂಶ ಸ್ನೇಹಿತರೆ. ಇದನ್ನು ನೀವು ನೆನಪಲ್ಲಿಟ್ಟುಕೋಬೇಕು. ಏಷ್ಯಾದ ಮೊದಲ ಜಲ ವಿದ್ಯುತ್ ಕೇಂದ್ರಗಳಲ್ಲಿ ಇದು ಒಂದಾಗಿತ್ತು. ಅದು ಎಲ್ಲಿ ಸ್ಟಾರ್ಟ್ ಆಯಿತು? ಶಿವನ ಸಮುದ್ರ ಜಲಪಾತ. ಈ ಶಿವನ ಸಮುದ್ರ ಜಲಪಾತ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತ ಸೇರಿ ಆದಂಥ ಒಂದು ಜಲಪಾತ ಆಗಿದೆ ಅನ್ನೋದು ನಿಮಗೆ ನೆನಪಿರಬೇಕು. ನೋಡಿ ಸ್ನೇಹಿತರೆ, ಈ ಮೊದಲ ವಿದ್ಯುತ್ ಕೇಂದ್ರ ಅಂತ ಹೇಳಿದ್ನಲ್ಲ, ಇದನ್ನು ಸ್ಥಾಪಿಸುವ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಕೋಲಾರದ ಚಿನ್ನದ ಗಣಿಗಳಲ್ಲಿನ ಯಂತ್ರೋಪಕರಣಗಳಿಗೆ, ಅಲ್ಲಿ ಇಕ್ವಿಪ್ಮೆಂಟ್ಸ್ಗಳಿಗೆ ಒಂದು ವಿದ್ಯುತ್ ಪೂರೈಸಲು ಜಲಪಾತದಿಂದ ವಿದ್ಯುತ್ತನ್ನು ತೆಗಿಬೋದನ್ನೋ ಒಂದು ಕಾನ್ಸೆಪ್ಟನ್ನು ಒಬ್ಬರು ಕೊಡ್ತಾರೆ. ಅದನ್ನು ಯಾರು ಕೊಡ್ತಾರಪ್ಪ ಅಂದರೆ 1898ರಲ್ಲಿ ಅಲೈನ್ ಚಾರ್ಟಿಯ ಝೋಲಿಡಿ ಲೋಟಿನಿಯರ್ ಎಂಬುವರು ಅದನ್ನು ಸೂಚನೆ ಮಾಡ್ತಾರೆ. ಓಕೆ, ಈ ಜಲಪಾತದಿಂದ ನಾವು ವಿದ್ಯುತ್ತನ್ನು, ಎಲೆಕ್ಟ್ರಿಸಿಟಿಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾನ ಕೊಡ್ತಾರೆ. ಇದು ಎಲ್ಲವನ್ನು ಅವ್ರು ಐಡಿಯಾ ಕೊಟ್ಟರು, ಬಟ್ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶ್ರಮಿಸಿದವ್ರು ಯಾರಪ್ಪ ಅಂತ ಪ್ರಶ್ನೆ ಬಂದರೆ ನಿಮ್ಮ ಉತ್ತರ ಸ್ನೇಹಿತರೆ ದಿವಾನ್ ಸರ್ ಶೇಷಾದ್ರಿ ಅಯ್ಯರ್ ಮತ್ತು ಅದರ ಮುಖ್ಯ ಇಂಜಿನಿಯರ್ ಆದಂಥ ಅಭಿಯಂತಕರು ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ನೇಹಿತರೆ. ಸೊ ಇದು ನಿಮಗೆ ಗೊತ್ತಿರಲಿ, ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ಯಾರ್ಯಾರು ವಹಿಸಿದ್ರಪ್ಪ ಅಂತ ಕೇಳಿದ್ರೆ ಸರ್ ಶೇಷಾದ್ರಿ ಅಯ್ಯರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ನಿಮಗೆ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತ ಇವೆರಡೂ ಸೇರಿ ಶಿವನ ಸಮುದ್ರ ಜಲಪಾತ ಆಗುತ್ತೆ. ಶಿವನ ಸಮುದ್ರ ಜಲಪಾತದಿಂದ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಲು ಶ್ರಮಿಸಿದಂಥ ಪ್ರಮುಖ ವ್ಯಕ್ತಿಗಳು ಯಾರಂತ ಕೇಳಿದ್ರೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಸರ್ನವರು. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಹೊಗೆನ್ಕಲ್ ಜಲಪಾತ ಸ್ನೇಹಿತರೆ. ಹೊಗೆನ್ಕಲ್ ಜಲಪಾತ ಇದು ಹೊಗೆನ್ಕಲ್ ಜಲಪಾತ ಯಾವ ನದಿಯಿಂದ ನಿರ್ಮಾಣ ಆಗಿದೆ ಅಂತ ನಿಮಗೆ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕಾವೇರಿ ನದಿ ಸ್ನೇಹಿತರೆ. ಕಾವೇರಿ ನದಿಯಿಂದ ನಿರ್ಮಾಣ ಆದಂಥ ಇನ್ನೊಂದು ಜಲಪಾತ ಯಾವುದಪ್ಪ ಅಂದರೆ ಹೊಗೆನ್ಕಲ್ ಜಲಪಾತ. ಸರಿನಾ. ಇದಕ್ಕೆ ಯಾಕೆ ಹೊಗೆನ್ಕಲ್ ಅನ್ನೋ ವರ್ಡ್ ಬಂದಿದೆ ಅಂತ ಜನರಲಾಗಿ ಹೇಳೋದಾದರೆ, ಬಂಡೆಗಳ ಮೇಲೆ ಅಪ್ಪಳಿಸುವ ನೀರು ಹೊಗೆಯಂತೆ ಹೊರಹೊಮ್ಮುವುದರಿಂದ, ನೀವು ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಕೋಬೋದು, ಹೊಗೆ ಥರ ಹೊರಗಡೆ ಬರೋದರಿಂದ ಸೊ ಅದನ್ನು ಹೊಗೆನ್ಕಲ್ ಅಂತ ನಾಮಕರಣ ಮಾಡಲಾಯಿತು ಅಂತ ಇದೆ ಸ್ನೇಹಿತರೆ.
ಇದು ಈ ಜಲಪಾತವು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯಲ್ಲಿ ಇದೆ ಅನ್ನೋದು ಇದೊಂದು ವಿಚಾರ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಈ ಮಾಹಿತಿ ಇಲ್ಲಿವರೆಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಮುಂದೆ ನೋಡೋಣ, ಗೋಕಾಕ್ ಜಲಪಾತ. ನೋಡಿ ಈ ಫೋಟೋದಲ್ಲಿ ನೀವು ನೋಡ್ಬೋದು ಎಷ್ಟು ನಯನ ಮನೋಹರ ಕಾಣ್ತಾ ಇದೆ. ಇದು ಗೋಕಾಕ್ ಜಲಪಾತ ಸ್ನೇಹಿತರೆ. ಇದು ಎಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಬಂದರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ. ಎಸ್ಪೆಷಲಿ ಬೆಳಗಾವಿಯಲ್ಲಿ ಎಲ್ಲಿ ಬರುತ್ತಪ್ಪ ಅಂತಂದರೆ ಗೋಕಾಕ್ ಹತ್ತಿರ ಬರುತ್ತೆ ಸ್ನೇಹಿತರೆ. ನಾರ್ತ್ ಕರ್ನಾಟಕದಲ್ಲಿರ್ತಕ್ಕಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಫಾಲ್ಸ್ ಇದು ಗೋಕಾಕ್ ಜಲಪಾತ ಆಗಿದೆ. ಯಾವ ನದಿಯಿಂದ ಈ ಜಲಪಾತ ಸೃಷ್ಟಿಯಾಗಿದೆ ಅಂತ ಪ್ರಶ್ನೆ ಬಂದರೆ ದ ಆನ್ಸರ್ ಈಸ್ ಘಟಪ್ರಭಾ ರಿವರ್ ಸ್ನೇಹಿತರೆ. ಘಟಪ್ರಭಾ ನದಿಯಿಂದ ನಿರ್ಮಾಣವಾದಂಥ ಜಲಪಾತ ಅದುವೇ ಗೋಕಾಕ್ ಜಲಪಾತ ಸ್ನೇಹಿತರೆ. ಸರಿನಾ? ಇತರೆ ಜಲಪಾತಗಳಿಗೆ ಹೋಲಿಸಿದರೆ ಇದು ಗೋಕಾಕ್ ಜಲಪಾತ ಸಾಕಷ್ಟು ಒಂದು ಅಗಲದಿಂದ ಇದು. ಸೊ ನೋಡಲಿಕ್ಕೆ ತುಂಬ ನಯನ ಮನೋಹರವಾಗಿ ಕಾಣಿಸುತ್ತೆ. ಒಂದು ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಾನವಾಗಿದೆ ಸ್ನೇಹಿತರೆ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ನಿಮಗೆ ಸ್ನೇಹಿತರೆ. ಮುಂದಿನ ಜಲಪಾತವನ್ನು ನೋಡೋಣ, ಇರ್ಪು ಜಲಪಾತ. ನೆಕ್ಸ್ಟು ಇರ್ಪು ಜಲಪಾತ ಸ್ನೇಹಿತರೆ. ಈ ಇರ್ಪು ಜಲಪಾತ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಅದರಲ್ಲೂ ಬ್ರಹ್ಮಗಿರಿ ರೇಂಜಸ್ ಏನಿದೆ, ಮೌಂಟೇನ್ ರೇಂಜಸ್ ಏನಿದೆ ಅಲ್ಲಿ ಇದು ಬರುತ್ತೆ. ಇದು ಕೇರಳದ ವಯನಾಡು ಗಡಿಯಲ್ಲಿ ಹತ್ತಿರ ಆಗುತ್ತೆ. ಬಟ್ ಇಟ್ಸ್ ಲೊಕೇಟೆಡ್ ಇನ್ ಕರ್ನಾಟಕದಲ್ಲಿ ಬರುತ್ತೆ. ಇದು ಇರ್ಪು ಜಲಪಾತ ಸ್ನೇಹಿತರೆ. ಈ ಇರ್ಪು ಜಲಪಾತ ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿರಾಜಪೇಟೆ ಹತ್ತಿರ ಬರುತ್ತೆ. ಈ ಜಲಪಾತ ಯಾವ ಒಂದು ನದಿಯಿಂದ ನಿರ್ಮಾಣ ಆಗಿದೆ ಅಂತ ಪ್ರಶ್ನೆ ಬಂದರೆ ನಿಮ್ಮ ಉತ್ತರ ಲಕ್ಷ್ಮಣ ತೀರ್ಥ ನದಿ ಸ್ನೇಹಿತರೆ. ಇದಕ್ಕೆ ಲಕ್ಷ್ಮಣ ತೀರ್ಥ ಜಲಪಾತ ಅಂತ ಕೂಡ ಕರೀತಾರೆ. ಲಕ್ಷ್ಮಣ ತೀರ್ಥ ಜಲಪಾತ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ ಅದು ಕಾವೇರಿ ನದಿಯ ಉಪನದಿಯಾದಂಥ ಲಕ್ಷ್ಮಣ ತೀರ್ಥ ನದಿಯಿಂದ ನಿರ್ಮಾಣವಾಗಿರೋದ್ರಿಂದ ಈ ಇರ್ಪು ಜಲಪಾತಕ್ಕೆ ಲಕ್ಷ್ಮಣ ತೀರ್ಥ ಜಲಪಾತ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಸೊ ಇಷ್ಟು ಇಂಪಾರ್ಟೆಂಟು ಜಲಪಾತಗಳ ಬಗ್ಗೆ ನಾನು ಇಲ್ಲಿವರೆಗೂ ಏನು ಹೇಳಿದೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಇನ್ನೂ ತುಂಬ ಜಲಪಾತಗಳಿದೆ. ನಿಮಗೆ ಇಂಪಾರ್ಟೆಂಟ್ ಅಂತ ಬರ್ಬೋದು. ಕರೆಂಟ್ ಅಫೇರ್ಸಲ್ಲಿ ಆ್ಯಡ್ ಆನ್ ಬಂದರೆ ನಿಮ್ಮ ನೋಟ್ಸ್ಗೆ ನೀವು ಅದನ್ನು ಆ್ಯಡ್ ಮಾಡಿ ಕವರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಇಲ್ಲಿವರೆಗೂ ನಾನು ಇಂಪಾರ್ಟೆಂಟ್ ಒಂದಿಷ್ಟು ಜಲಪಾತಗಳ ಬಗ್ಗೆ ಹೇಳಿದೆ. ಈಗ ನೆಕ್ಸ್ಟ್ ನಾವು ಏನು ನೋಡೋಣಪ್ಪ ಅಂತಂದರೆ ಈ ಜಲಪಾತಗಳ ಮೇಲೆ ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ ರೀತಿಯ ಕ್ವಶನ್ಸ್ ಬಂದಿದ್ದು. ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಕ್ವಶನ್ನ ತೋರಿಸಿ ನಿಮಗೆ ಸ್ಟಾರ್ಟ್ ಮಾಡಿದೆ. ವೈ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್, ವೈ ವಿ ಆರ್ ಕವರಿಂಗ್ ದಿಸ್ ಫಾಲ್ಸ್ ಇನ್ ಕರ್ನಾಟಕ ಅಂತ, ಇಂಪಾರ್ಟೆಂಟ್ ಫಾಲ್ಸ್ ಇನ್ ಕರ್ನಾಟಕ. ಸೊ ಇವಾಗ ಎಲ್ಲ ಪ್ರಶ್ನೆಗಳೆಲ್ಲ ಕೆಲವೊಂದಿಷ್ಟು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಯಾವುದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಿ ತಿಳ್ಕೊಳ್ಳೋಣ. ಸೊ ಕರ್ನಾಟಕ ಸರ್ಕಾರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಾದಂಥ ಲೈಕ್ KPSC ಇಂದ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಸ್ ಆಗಿರ್ಬೋದು, SD ಆಗಿರ್ಬೋದು, PDO ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸಲ್ಲಿ ಕೇಳಾದಂಥ ಪರೀಕ್ಷೆಗಳಾಗಿರ್ಬೋದು. ಸರಿನಾ? ಸೊ ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. PYQs ಯಾವುದೆಲ್ಲ ಬಂದಿದ್ದಾವೆ ಅದ್ರ ಬಗ್ಗೆ ನೋಡ್ಕೊತ ಹೋಗೋಣ ಸ್ನೇಹಿತರೆ. ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗಿಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಜೋಗ ಜಲಪಾತ ಯಾವ ನದಿಯ ಮೇಲಿದೆ? ನಿಮಗೆ ಈಗ ನೀವು ಆಲ್ರೆಡಿ ನೋಡಿದ್ರಿಂದ ಇಟ್ ಲುಕ್ಸ್ ವೆರಿ ಸಿಂಪಲ್. ಬಟ್ ಒಂದೊಂದು ಜಲಪಾತ ನಮಗೆ ಸಡನ್ನಾಗಿ ರಿವರ್ ಹೆಸರು ನೆನಪು ಬರಲ್ಲ. ಸರಿನಾ? ಸೊ ನಿಮಗೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋದ್ರಿಂದ ಒಂದು ಪರ್ಸ್ಪೆಕ್ಟಿವ್ ನಿಮ್ಮ ತಲೆಯಲ್ಲಿ ಏನು ಡೆವಲಪ್ ಆಗ್ಬೋದು ಅಂದರೆ ಫಾಲ್ಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು, ಫ್ಯೂಚರ್ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕೇಳ್ಬೋದು ಅನ್ನೋ ಒಂದು ಐಡಿಯಾ ನಿಮ್ಮಲ್ಲಿ ಬರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಿಪ್ರೇಷನ್ನು ಹೋಗಬೇಕು ಸ್ನೇಹಿತರೆ. ಸೊ ಜೋಗ ಜಲಪಾತ ಯಾವ ನದಿಯಿಂದ ಮೇಲೆ ಆಗಿದೆ ಅಂದರೆ ಅದು ಶರಾವತಿ ನದಿ. ಇದು ನೋಡಿ ಸ್ನೇಹಿತರೆ, KS ಪ್ರಿಲಿಮ್ಸ್ಗೆ 2017ರಲ್ಲಿ ಕೇಳಲಾದಂಥ ಒಂದು ಪ್ರಶ್ನೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡಿ, ಗೋಕಾಕ್ ಜಲಪಾತ ಯಾವ ನದಿಯ ಮೇಲಿದೆ? ಇದು ಕೂಡ KS ಪ್ರಿಲಿಮ್ಸು 2015ರಲ್ಲಿ ಕೇಳಲಾದಂಥ ಪ್ರಶ್ನೆ. 2015ರಲ್ಲಿ KS ಪ್ರಿಲಿಮ್ಸ್ಗೆ ಕೇಳ್ತಾರೆ. ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿ. ಉಲ್ಟಾನೂ ಕೇಳ್ಬೋದು ನಿಮಗೆ. ಘಟಪ್ರಭಾ ನದಿಯಿಂದ ನಿರ್ಮಾಣವಾದಂಥ ಫಾಲ್ಸ್ ಯಾವುದಂತ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಿದ್ರೆ ನೀವು ಗೋಕಾಕ್ ಜಲಪಾತ ಅಂತ ಆಪ್ಷನ್ ಇದ್ದರೆ ಚೂಸ್ ಮಾಡ್ಬೇಕು ಸ್ನೇಹಿತರೆ. ಇದು ನಿಮ್ಮ ಗಮನಕ್ಕೆ ಯಾವ ರೀತಿ ಆದರೂ ಕೇಳ್ಬೋದು. ಅಂದರೆ ಟಾಪಿಕ್ನ ಹೆಂಗೆ ಕೇಳ್ಬೋದು, ಪ್ರಶ್ನೆಗಳನ್ನ ಹೆಂಗೆ ಕೇಳ್ಬೋದು ಅಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ನೋಡೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ಸಾತೋಡು ಕೊಟ್ಟಿದ್ದಾರೆ, ಮಾರ್ಗೋಡ್ ಕೊಟ್ಟಿದ್ದಾರೆ, ಜೋಗ ಕೊಟ್ಟಿದ್ದಾರೆ, ಹೆಬ್ಬೆ ಫಾಲ್ಸ್ ಕೊಟ್ಟಿದ್ದಾರೆ. ಇದು KPSC ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಗ್ರೂಪ್ B ಎಕ್ಸಾಮ್ 2018ರ ಗ್ರೂಪ್ B ಎಕ್ಸಾಮಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದರು.
ಇದಕ್ಕೆ ಸರಿಯಾದ ಉತ್ತರ ಜೋಗ ಜಲಪಾತ ಸ್ನೇಹಿತರೆ. ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಸೊ ನಾನು ನಿಮಗೆ ಜಲಪಾತಗಳ ಬಗ್ಗೆ ತಿಳಿಸ್ಬೇಕಾದ್ರೂ ಕೂಡ ಹೇಳಿದೆ, ಯಾವ ಜಲಪಾತ ಯಾವ ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ PYQ ನೋಡೋದ್ರಿಂದ ನಿಮಗೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೋದು ಅನ್ನೋದು ಕೂಡ ಒಂದು ಗಮನಕ್ಕೆ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಯಾವುದೇ ಒಂದು ವಿಷಯ, ಜಲಪಾತ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಅವ್ರ ಎನಿ ಜಿಯೋಗ್ರಫಿ ಟಾಪಿಕ್ ಓದಬೇಕಾದ್ರೆ ಹೆಂಗೆ ಓದಬೇಕಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ, ಯಾವ ಜಲಪಾತವನ್ನು ಭಾರತದ ನಯಾಗರ ಎಂದು ಕರೆಯುತ್ತಾರೆ? ಈ ಪಾಯಿಂಟ್ ನಾನು ನಿಮಗೆ ಪರ್ಪಸ್ಲಿ ಗೋಕಾಕ್ ಜಲಪಾತ ಹೇಳಬೇಕಾದ್ರೆ ಹೇಳಿರಲಿಲ್ಲ, ಯಾಕಂದರೆ ಅದನ್ನು ಕ್ವಶನ್ ಆ್ಯಂಡ್ ಆನ್ಸರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಅದು ಬಂದಿರೋದ್ರಿಂದ ನಾನು ಕವರ್ ಮಾಡೋಣ ಅಂತ ನಾನು ಹಾಗೆ ಬಿಟ್ಟಿದ್ದೆ. ನೋಡಿ, ಇದನ್ನು 2016ರ KPSC KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದ ನಯಾಗರ ಅಂತ ಯಾವುದನ್ನು ಕರೀತಾರಪ್ಪ ಅಂತಂದರೆ ಗೋಕಾಕ್ ಜಲಪಾತ ಸ್ನೇಹಿತರೆ. ಸರಿನಾ? ಗೋಕಾಕ್ ಜಲಪಾತ. ಸರಿನಾ? ಇದು ನಿಮಗೆ ಗಮನಕ್ಕೆ ಇಲ್ಲಿ ಕರ್ನಾಟಕದ ನಯಾಗರ ಅಂತ ಕರೆದ್ರು, ಅದು ಕರ್ನಾಟಕದ ನಯಾಗರ, ಅದಕ್ಕೆ ಗೋಕಾಕ್ ಜಲಪಾತ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆ ನೋಡಿ, ಸಾತೋಡಿ ಜಲಪಾತ ಎಲ್ಲಿ ಬರುತ್ತದೆ ಅಥವಾ ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಅಂತ ಕೇಳಿದ್ರೆ, ಇದು PDO ಎಕ್ಸಾಮ್ಗೆ 2021ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ, ಅದು ಯಲ್ಲಾಪುರ ಹತ್ತಿರ. ನಾವು ಆಪ್ಷನ್ಸ್ ತೋರಿಸ್ತಾ ಇಲ್ಲ ನಿಮಗೆ, ಡೈರೆಕ್ಟಾಗಿ ಇಲ್ಲ ಆನ್ಸರ್. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವ ರೀತಿ ಯಾವ್ಯಾವ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದರು ಅಂತ ತೋರಿಸಲಿಕ್ಕೆ ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ನೋಡಿ, ಉಂಚಳ್ಳಿ ಜಲಪಾತ ಯಾವ ನದಿಯ ಮೇಲಿದೆ? ನೋಡಿ ಸ್ನೇಹಿತರೆ, ಈ ಉಂಚಳ್ಳಿ ಜಲಪಾತಕ್ಕೆ ಇನ್ನೊಂದು ಹೆಸರಿದೆ, ಅದು ಕೆಪ್ಪಜೋಗ. ಉಂಚಳ್ಳಿ ಜಲಪಾತದ ಇನ್ನೊಂದು ಹೆಸರು, ಅದರ ಹೆಸರು ಕೆಪ್ಪಜೋಗ ಸ್ನೇಹಿತರೆ. ಯಾವ ನದಿಯ ಮೇಲೆ ಬರುತ್ತೆ ಅಂತ ನಿಮಗೆ ಕೇಳಿದ್ರೆ ಉತ್ತರ ಅಘನಾಶಿನಿ ನದಿ. ನೋಡಿ ಸ್ನೇಹಿತರೆ, FD ಎಕ್ಸಾಮು 2019ರ FD ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಸೊ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ, ಜಲಪಾತಗಳ ಮೇಲೆ ಯಾವುದೆಲ್ಲ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ರಿಪಿಟೇಟಿವ್ ಆಗಿ ಜಲಪಾತಗಳ ಮೇಲೆ ಪ್ರಶ್ನೆ ಬರೋದ್ರಿಂದ ಈ ಜಲಪಾತ ಕರ್ನಾಟಕದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಜಲಪಾತಗಳು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಮುಂದೆ ನೋಡಿ, ಹೈಡ್ರೋ ಎಲೆಕ್ಟ್ರಿಕ್ ಶಕ್ತಿಯ ಉತ್ಪಾದನೆಗೆ ಪ್ರಸಿದ್ಧವಾದಂಥ ಜಲಪಾತ ಯಾವುದು? ನಾವು ಅವಾಗ ತಾನೇ ಹೇಳ್ತಾ ಇದ್ದೀನಿ ನಿಮಗೆ, ಗಗನಚುಕ್ಕಿ ಭರಚುಕ್ಕಿ ಜಲಪಾತವನ್ನು ತಿಳಿಸ್ಬೇಕಾದ್ರೆ ಎರಡೂ ಸೇರಿ, ಗಗನಚುಕ್ಕಿ ಭರಚುಕ್ಕಿ ಸೇರಿ ಶಿವನ ಸಮುದ್ರ ಆಗುತ್ತೆ. ಅಲ್ಲಿ ಏಷ್ಯಾದ ಮೊದಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸ್ತಾರೆ 1902ರಲ್ಲಿ ಅಂತ ನಿಮಗೆ ಹೇಳಿದ್ದೆ ಸ್ನೇಹಿತರೆ. ಸೊ ಇದಕ್ಕೆ ಉತ್ತರ ಶಿವನ ಸಮುದ್ರ ಜಲಪಾತ. ಇದು PSI ಎಕ್ಸಾಮ್ಗೆ 2020ರಲ್ಲಿ PSI ಎಕ್ಸಾಮ್ಗೆ ಕೇಳಿದೆ ಸ್ನೇಹಿತರೆ. ಇದು ಕಾವೇರಿ ನದಿ ಮೇಲೆ ಬರ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಸರಿನಾ? ನಿಮಗೆ ಇಲ್ಲಿವರೆಗೂ ಅರ್ಥ ಆಯಿತು ಅಂತ ಅನ್ಕೋತೇನೆ. ನೋಡಿ, ಮುಂದೆ ಅಬ್ಬೆ ಜಲಪಾತ ಯಾವ ಹಿಲ್ ಸ್ಟೇಷನ್ ಹತ್ತಿರ ಇದೆ? ಈ ಅಬ್ಬೆ ಫಾಲ್ಸ್ ಎಲ್ಲಿ ಬರುತ್ತೆ ಅಥವಾ ಯಾವ ಹಿಲ್ ಸ್ಟೇಷನ್ ಪಕ್ಕ ಇರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಮಡಿಕೇರಿ. ಮಡಿಕೇರಿಯ ಹಿಲ್ ಸ್ಟೇಷನ್ ಹತ್ರ ಬರುತ್ತೆ. ಮಡಿಕೇರಿ ಹಿಲ್ ಸ್ಟೇಷನು, ಅದರ ಹತ್ರ ಇರ್ತಕ್ಕಂಥ ಜಲಪಾತ ಯಾವಪ್ಪ ಅಂದರೆ ಅಬ್ಬೆ ಜಲಪಾತ. ಇದು ST ಎಕ್ಸಾಮ್ 2018ರ ST ಎಕ್ಸಾಮ್ಗೆ ಈ ಪ್ರಶ್ನೆಯನ್ನು ಕೇಳಿದರು ಸ್ನೇಹಿತರೆ. ಸರಿನಾ? ಸೊ ಇಷ್ಟು ನಾವು ಒಂದಿಷ್ಟು ಇಂಪಾರ್ಟೆಂಟ್ ಫಾಲ್ಸ್ ಇನ್ ಕರ್ನಾಟಕನ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಇವನ್ನ ಬಿಟ್ಟು ಇನ್ನೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಜಲಪಾತಗಳಿರಬಹುದು. ನೀವು ಅದನ್ನ ಕರೆಂಟ್ ಅಫೇರ್ಸಲ್ಲಿ ಬಂದಾಗ ಅಥವಾ ಇದರಲ್ಲಿ ಬಂದಾಗ ಅವನ್ನ ಕವರ್ ಮಾಡಿ ನಿಮ್ಮ ನೋಟ್ಸ್ಗೆ ಆ್ಯಡ್ ಆನ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.